ರಚ್ಚು. ಅಯ್ಯಯ್ಯೋ ಟೇಮ್ ಆಯ್ತು, 8 ಗಂಟೆ ಆಯ್ತು ಬಂತಲ್ಲ. ಅವಳಿ ಅಂದ್ರು ಆಗ್ಲೇ ಎದ್ಬಿಟ್ಟು ಆಗ್ಲೇ ನೀನು ಎಲ್ಲ ಸ್ನಾನ ಗೀನ ಮಾಡ್ಕೊಂಡು ಆಡ್ತಾವ್ರೆ. ನನ್ನ ಮಗಳು ಏನಪ್ಪ ಕಾಣ್ತಾನೆ ಇಲ್ವಲ್ಲ, ಇನ್ನ ಎದ್ದೊಳ್ಳಿಲ್ವೋ ಇಲ್ಲ ಎದ್ಬಿಟ್ಟು ಏನಾರ ಕ್ಯಾಮೆ ಗಿಮೆ ಮಾಡ್ತಾವಳು. ಇದು ಯಾಕ್ಲೆ ಸರಜಿ ಹಿಂಗ್ ಕಿರುಚ್ಕತಾ ಇದೆಯಲ್ಲ, ಸುಮ್ಕೆ ನೀನಿಯ ಏನಾಯ್ತಿ ಅಂತದು? ಅಲ್ಲ 8 ಗಂಟೆ ಆಯ್ತು ಆಗ್ಲೇ ನೀ ಟೇಮು. 8 ಗಂಟೆ ಆದ್ರೂ ಇನ್ನೂ ನನ್ನ ಮಗಳು ಎಲ್ಲೂ ಮನೆಯಾಗ ಕಾಣ್ತಿಲ್ವಲ್ಲ, ಅದಕ್ಕೆ ನೀ ಎಲ್ಲ ಎದ್ದೊಳಿ ಅಂದ್ರು ಆಗ್ಲೇ ರೆಡಿಯಾಗಿ ಓಡಾಡ್ತಾವ್ರು. ಸುಮ್ಕೆ ನೀನಿಯ ನನ್ನ ಮಗಳು ಈ ಸತಾದ್ರೂ ಎದ್ದೊಳಿಲ್ಲ ನೋಡು. ಮನೆ ಕಂಡವಳು ಇಲ್ಲ ಕ್ಯಾಮೆ ಗಿಮೆ ಮಾಡ್ತಾವಳು. ಇಷ್ಟು ದೊಡ್ಡ ಮನೆಯಾಗ ಅದು ಎಲ್ಲಿ ಇರ್ತಾರೆ ಅಂತ ಹುಡ್ಕೋದಿನ್ನಿಯ ನಮ್ಗೊಂದು ದೊಡ್ಡ ತಲೆನೋವು ನೋಡ್ಬೋದಿ. ಯಪ್ಪ ಅಲ್ಲ ಇನ್ನೇನು ಎಲ್ಲ ಸಮಸ್ಯೆ ಬಗೆಹರಿತಲ್ಲ, ಹೊಂಟು ಬಿಡ್ಬೋದಿತ್ತು ನಾವು ನನ್ನ ಮಗಳು ಹೇಳ್ಬಿಟ್ಟು. ಅದಕ್ಕೆ ನೋಡ್ತಾ ಇವನಿ. ಅಯ್ಯೋ ರಚ್ಚು ಅಕ್ಕ, ಮ್ಯಾಲೈತೆ ರೂಮಗೆ. ವಾ ರೂಮಾಗೈತಾ? ಏನ್ ಮಾಡ್ತಾ ಇದ್ಲು ರೂಮಗೆ? ಕೆಳಗಡೆ ಮಂಚದ ಕೆಳಗಡೆ ಮನೆ ಕಂಡೈತೆ. ಏ ತರ್ಲೆ ಸುಮ್ಕಿರೆ. ಈ ನಡುವೆ ಸುಳ್ಳು ಹೇಳೋದನ್ನು ಬೇರೆ ಕಲ್ತುಬಿಟ್ಟಿದ್ಯಾ ನೀನಂತೂನುವೆ? ಇಲ್ಲ ಕಣಮ್ಮ, ಅಕ್ಕ ಅಲ್ಲೇ ಕೆಳಗಡೆ ನಿನಿಯ ಮನೆ ಕಂಡಿತ್ತು ಕಣಮ್ಮ, ನಾನೇ ನೋಡ್ದೆ ಕಣಮ್ಮ. ನನ್ನ ಮಗಳು ಕೆಳಗಡೆ ಯಾಕೆ ಮನೆ ಕತ್ತಾಳೆ? ಏ ಸುಮ್ಕಿರೆ, ನನ್ನ ಮಗಳು ಮಾತು ಕೊಟ್ಕೊಂಡು ನೀನು ಅವಳು ಮಾತು ನಂಬ್ಕೊಂಡು ಓಡಾಡ್ತೀಯಲ್ಲ, ನಿನಗೆ ಬುದ್ಧಿ ಇಲ್ಲ ಮೊದಲೇನೇ. ಎದ್ದು ಬತ್ತಾಳ್ಬಾ, ನಾವು ಅದು ಹೆಂಗೆ ರೂಮ್ಗೆ ಹೋಗೋಕ್ಕಾಯ್ತದೆ? ಅವಳ ರೂಮ್ಗೆ ಬೇಡ ಸುಮ್ಕಿರು. ಅವಳಿ ಅಂದ್ರು ಏನಾರ ಅಲ್ಲೇ ಅವ್ರಿಗೆ ಇವ್ರೇನು, ಯಾಕೆ ಸುಮ್ಕೆ ನೀನಿಯ? ಅಮ್ಮ ಅಕ್ಕ ಒಂದೇ ಮನೆ ಕಂಡೈತೆ ಕಣಮ್ಮ, ಮನೆ ಕಂಡು ಗೊರಕೆ ಹೊಡಿತೈತೆ ಕಣಮ್ಮ. ರೂಮ್ ಬೇರೆ ಯಾರು ಇಲ್ವಾ, ಒಬ್ಳೇನ ಇರೋದು? ಒಬ್ಳೇನಿಯ ಇರೋದು, ನಾನು ನೋಡಿದ್ದೀನಿ ರೂಮು. ಮ್ಯಾಲಕ್ಕೆ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಅಲ್ಲೇ ರೂಮ್ ಇರ್ತದೆ. ನನ್ನ ಮಗಳು ಬಿಡು 5 ಗಂಟೆಯಿಂದ ಮನೆ ರೌಂಡ್ ಹೊಡಿತಾನೇ ಅವಳೆ. ಲೇ ಮಗಳೇ, ಮನೆಯ ಕಳಗಿಳ್ದೋದಿ ಆಮೇಕಿಂದ ಸುಮ್ನಿರು, ಯಾರಣ ಒತ್ಕೊಂಡು ಗಿತ್ಕೊಂಡು ಹೊಂಟು ಹೋಗ್ಬಿಟ್ಟಾರ ನಿನ್ನ. ಯಾಕೆ ಹೇಳು, ನಾನೇನು ಹೋಗಕ್ಕಿಲ್ಲ, ನಂಗೇನು ಬುದ್ಧಿ ಇಲ್ಲ ಅಂತ ಅನ್ಕೊಬಿಟ್ಟ ಅಮ್ಮಣ್ಣಿ. ಲೇ ನನಗೆ ಯಾಕೋ ಟೆನ್ಷನ್ ಆಯ್ತೈತೆ. ಏನು ಕೆಳಗಡೆ ಮನೆ ಕಂಡೋಳ, ಏನಾಗಿರ್ಬೋದು ಏನೋ. ಬಾರೆ ಒಂದು ಕಿತ್ತ ಕೇಳಿ ವಿಚಾರಿಸೋಣ. ಲೇ ಸರಜಿ ಸುಮ್ಮನೆ ಟೆನ್ಷನ್ ಯಾಕೆ, ಊರ ಕಡೆ ಹೊಲ್ಡನ. ಅವನು ಇನ್ನೂ ಬರಲಿಲ್ಲ, ಅವ್ನು ಬರೋದು ಇಲ್ಲ ಅನ್ನಿಸ್ತ. ತಿರ್ಗ ನಾವು ಸುಮ್ಮನೆ ಊರ ಕಡೆ ಹೊಂಟೋಗ್ಬಿಡೋಣ. ನಮ್ಮ ಅತ್ತೆ ಕಯ್ಯ ಅಂತಿತ್ತಾಳೆ. ಸರಿ ಬಾ, ಒಂದು ಕಿತ್ತ ನನ್ನ ಮಗಳನ್ನ ನೋಡ್ಕೊಬಿಟ್ಟು ಹಂಗೆ ಹೊಲ್ಡನ. ಸರಿ ನೋಡಿ ಅಮ್ಮ. ಅಮ್ಮ ನೀನು ಬಾ, ತೋರಿಸ್ತೀನಿ ಬಾ. ದೇವ್ರಣೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಅಯ್ಯೊಚ್ಚು ಒಳ್ಳೆ ಹುಡುಗ, ಅವನು ಅಯ್ಯೋ ಅನ್ನಿಸ್ಬಿಟ್ಟು ದೊಡ್ಡ ಮನೆ ಅಂತ ಮದುವೆ ಮಾಡ್ಕೊಂಡು ಬಂದ್ಲು. ಅಷ್ಟೂ ಸಾಲದು ಅಂತ ಸಾವುಕಾರರು ಅಂತ ದೌಲತ್ ಬೇರೆ ಬಿದ್ಲು. ಇವತ್ತು ಯಾವ ನೆಮ್ಮದಿಗೋಳೆ, ಕೋಟಿ ಆಸ್ತಿ ಇದ್ರೂ ಮನಸ್ಸಿಗೆ ನೆಮ್ಮದಿ ಅನ್ನೋದು ಮುಖ್ಯ. ದೇವ್ರಾಣೆಗೂ ಆ ನೆಮ್ಮದಿನೇನಿಯಾ ಇರೊಚ್ಚು ಗೆಲ್ದಿದ್ದಂಗೆ ಆಯ್ತಲ್ಲ. ಲೆಕ್ಕ ಹಾಕಿ ಅದೇನು ಸಂಸಾರ ಮಾಡ್ತಾವಳು, ಅದು ಏನು ಕಥೆಯೋ. ದೊಡ್ಡ ಮನೆನಾಗೆ ಕೆಲಸ ದಾಳಾಗೋಗ್ಬಿಟ್ಟವಳೆ, ಬೇಕಿತ್ತಾ? ಅಯ್ಯೊಚ್ಚು ಎಂಥ ಒಳ್ಳೆ ಹುಡುಗ ಅಚ್ಚು ಹೇಳು. ನಾನಂತೂ ಈ ಮನೆ ಬಿಟ್ಟೋಗ ಮಾತೇ ಇಲ್ಲ. ನಾನು ಯಾಕೆ ಮನೆ ಬಿಟ್ಟೋಗ್ಲಿ? ನಾನಂತೂ ಮನೆ ಬಿಟ್ಟೋಗಲ್ಲ. ಆದರೆ ಇವ್ರ ಹತ್ರ ಏಟುಗಳು ತಿನ್ನೋದು ಯಾಕೆ? ಏನು ಮಾಡಲಿ? ಎಲ್ಲ ವಿಚಾರನ ಹೇಳಲಾ ಬೇಡವಾ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಇವ್ರು ನೋಡ್ರೆ ನನಗೆ ಮೈಕೈ ಮುರಿಯಂಗೆ ಬೇರೆ ಬೆಂಡೆತ್ತವ್ರೆ. ಯಾಕೋ ಮಗ ಹಿಂಗೆ ನಿಂತ್ಕೊಂಡಿದ್ಯಾ? ಯಾಕೂ ಇಲ್ಲ ಕಣ, ಸುಮ್ಮನೆ ನಿಂತ್ಕೊಂಡೆ ಅಷ್ಟೇ. ತಿಂಡಿ? ಇವತ್ತಿಂದ ಕೆಲಸದವ್ರು ಬರ್ತೀನಿ ಅಂತ ಹೇಳವ್ರೆ. ಇವತ್ತು ಸಂಜೆಯಿಂದ ಬರ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ನಾನು ಹೆಂಡತಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ತನಕ ಚೆನ್ನಾಗಿ ಬೆವರಿಳಿಸಿದ್ದೀನಿ. ಇವಾಗ ಮರ್ಯಾದಿನಾಗೆ ಇನ್ನು ಕೆಲಸದವ್ರು ಬಂದರೆ ಮರ್ಯಾದಿನಾಗ ನಡ್ಕೊಂತಾಳೆ, ಅಷ್ಟೇ ಸಾಕು ನನಗೆ. ಸರಿ ಹೊರಗಡೆ ಹೋಗೋಣ ಬಾ. ಡ್ಯಾಡಿ ಹೇಳಿದ್ರು ಆಫೀಸ್ ಹತ್ರ ಹೋಗ್ಬಿಟ್ಟು ಬರಬೇಕು ಅಂತ. ನಾನು ಒಂದು ವೀಕ್ ಇದೆ, ಒಂದು ವೀಕಿಗೆ ನಾನು ಅಮೇರಿಕಾಗೆ ಬೇರೆ ಹೋಗಬೇಕು. ನಡಿ ಹೋಗ್ಬಿಟ್ಟು ಬರೋಣ ಬೇಗ ಆಫೀಸ್ ಹತ್ರ. ಮಗ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಯಾಕೆ ನಿಂಗೆ ರಚ್ಚು ಅಂದರೆ ನಿಂಗೆ ಇಷ್ಟ ಇಲ್ವಾ? ಅವಳ ಬಗ್ಗೆ ಮಾತಾಡ್ಬೇಡ. ದುಡ್ಗೋಸ್ಕರ ನಾಯಿ ಥರ ನಾನು ಮದುವೆ ಮಾಡ್ಕೊಂಡಿರೋ ದೊಡ್ಡ ಬೀದಿ ನಾಯಿ ಅವಳು. ಅವಳ ಬಗ್ಗೆ ನೀನು ಮಾತಾಡ್ಬೇಡ. ಅವಳು ಕೈ ಮುಗಿದು ಕೇಳ್ಕೊಂಡಿದ್ದೀನಿ ಗೊತ್ತೇನೋ. ಬೇಡ ನನಗೆ ನೀನು ಇಷ್ಟ ಇಲ್ಲ ಅಂತ ಏನು ಹೇಳಿದ್ರು ಕೇಳಿಸ್ಕೊಂಡಿಲ್ಲ. ಅನುಭವಿಸ್ಕೊಂಡು ಸಾಯ್ಲಿ ಬಿಡು. ಅವಳು ಇವತ್ತು ಅಷ್ಟೇ, ಅವಳು ದುಡ್ಡು ಅಷ್ಟೇ ಅವಳು ಎಕ್ಸ್ಪೆಕ್ಟ್ ಮಾಡ್ತಿರೋದು ನನ್ನಿಂದ, ಬೇರೆ ಏನೂ ಅಲ್ಲ. ಅಕಸ್ಮಾತ್ ಅವಳು ಒಳ್ಳೆಯವಳಾಗಿದ್ರೆ ನೀನು ಜೀವನ ಮಾಡ್ತೀಯಾ? ಒಳ್ಳೆಯವಳು ಕೆಟ್ಟವಳು? ಒಳ್ಳೆಯವಳು ಅಂತಲೇ ಅನ್ನಿಸ್ತೈತೆ. ಒಳ್ಳೆಯವಳಾಗಿರೋದಕ್ಕೇ ಇಲ್ಲಿ ತನಕ ಮನೆಗೆ ಇಟ್ಕೊಂಡಿದ್ದೀನಿ. ಕೆಟ್ಟವಳೇನೋ ಆಗ್ಬಿಟ್ಟಿದ್ರೆ ಅವತ್ತೇ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ಆಗ್ತಾ ಇದ್ದೆ. ಏನೋ ಪಾಪದ ಹುಡುಗಿ, ಏನೂ ಗೊತ್ತಾಗಲ್ಲ, ಒಳ್ಳೆ ಹುಡುಗಿ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಏನೋ ದುಡ್ಡು ಆಸೆ ಪಟ್ಟವಳೆ ಅಂತ. 420 ಆಗಿದ್ರೆ ನಾನು ಯಾಕೋ ಇಟ್ಕೊಂಡ್ಲಿ, ಜುಟ್ಟು ಹಿಡ್ದು ಈಚೆ ಕಡೆಗೆ ಆಗ್ತಿದ್ದೆ. ಹೌದಾ? ಸರಿ ಬಾ ಹೋಗೋಣ ಬಾ. ಸುಮ್ಮನೆ ನಾನು ಯಾಕೆ ಹೇಳಬೇಕು ಬಿಡು. ನನ್ನ ಕರ್ಮಕ್ಕೆ ತಿರುಗಿ ಇನ್ನೊಂದು ಕರ್ಮ ಬಂದು ಅಕ್ರಸ್ಕೊಂತೈತೆ ನನಗೇನೇನೆ. ಅಯ್ಯೋ ಶಿವನಿ, ಅಯ್ಯೋ ಇದೇನೇ ಇದು? ಇವಳು ಹಿಂಗೆ ಕೆಳಗಡೆ ಮನೆ ಕಂಡೋಳಲ್ವೇನೆ? ಇವಳಿಗೆ ಏನೇ ಬಂತು ರೋಗ? ಏನಾರ ನೀರ್ಗಿರಿ ಹಾಕಬಿಟ್ಟವಳೇನೆ, ಅದಕ್ಕೇನಾರ ಕೆಳಗಡೆ ಮನೆ ಕಂಡ್ಲ? ಏನು ಅಂತಲೇ ಅರ್ಥ ಆಯ್ತಿಲ್ವಲ್ಲೇ. ಅಲ್ಲ, ಗಂಡ ಹೆಂಡತಿ ಅಂದ್ಮೇಲೆ ಜೊತೆಗಿರ್ಬೇಕು ತಾನೇ ಸರಜಿ. ಇದೇನು ಇವಳು ಹಿಂಗೆ ಕೆಳಗಡೆ ಮನೆ ಕಂಡೋಳಲ್ಲ? ರಚ್ಚು ಲೇ ಮಗಳೇ, ಯಪ್ಪ
ನನ್ನ ಕೈಲಿ ಇವತ್ತು ಅಡುಗೆ ಮಾಡೋಕ್ಕಾಗಕ್ಕಿಲ್ಲ, ಈ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಕ್ಕಿಲ್ಲ ನನಗೆ. ನನಗೆ ಬಿಟ್ಬಿಡಿ, ನನ್ನ ಕೈಲಿ ಆಗಕ್ಕಿಲ್ಲ, ಮನೆ ಕ್ಲೀನ್ ಮಾಡೋಕ್ಕಾಗಕ್ಕಿಲ್ಲ ನನಗೆ. ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಯ್ತೀನಿ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ ನಮ್ಮ ಅಮ್ಮವ್ರ ಮನೆಗೆ ಹೋಯ್ತೀನಿ, ನಾನು ಇಲ್ಲಿ ಇರೋಕ್ಕಿಲ್ಲ, ಬಿಟ್ಬಿಡಿ. ಇವತ್ತಿಂದ ಮನೆ ಕೆಲಸದವ್ರು ಬರ್ತಾರೆ ಅಂತ ಹೇಳ್ತಿದ್ರಲ್ಲ, ಅವರೇ ಮಾಡ್ಕೊಂಡ್ಲಿ ಕೆಲಸ, ನಾನಂತೂ ಮಾಡೋಕ್ಕಿಲ್ಲ ಕೆಲಸ, ನನ್ನ ಕೈಲಿ ಆಗಕ್ಕಿಲ್ಲ. ಮೈ ಕೈಯೆಲ್ಲ ನೋಯ್ತೈತೆ, ಕಾಲು ಕೈಯೆಲ್ಲ ನೋಯ್ತೈತೆ. ಇದೇನೇ ಇದು ನನ್ನ ಮಗಳು? ಲೇ ಲೇ ರಚ್ಚುವ, ನಾನು ಕಂಡ್ಲೆ ನಿಮ್ಮಮ್ಮ. ಓ ಅಮ್ಮ ನೀವಾ? ನಾನು ಯಾರೋ ಅನ್ಕೊಂಡೆ. ಅಯ್ಯೋ ಯಾಕೋ ಮೈ ಕೈಯೆಲ್ಲ ನೋವು ಸುಸ್ತಾಗ್ಬಿಟ್ಟಿದ್ದು ಕಣಮ್ಮ, ಅದಕ್ಕೆ ಸುಮ್ಕೇನಿಯ ಮನೆ ಕಬಿಟ್ಟೆ. ಇದ್ಯಾಕೆ ರೂಮ್ಗೆ ಹುಡಿಕೊಂಡು ಬಂದಿದ್ದೀರಾ? ಎಷ್ಟಾಯ್ತು ಟೈಮು? ಆಗ್ಲೇ ನೀನಿಯ 8:30 ಆಯ್ತಾ ಬಂತೆ? ಆಗಲೇ 8:30 ಆಯ್ತೆ. ಅಲ್ಲೋಡಮ್ಮ ಹೆಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಇವತ್ತಿಂದ ಮನೆ ಕೆಲಸದವ್ರು ಬರ್ತಾರಂತೆ ಕಣಮ್ಮ. ಅಯ್ಯಪ್ಪ, ಅದಕ್ಕೆ ಹೊಸಿ ನಿಧಾನಕ್ಕೆ ಎದ್ದೋಳಣ ಅಂತ ನಿಮ್ಮದೇ ಮನೆ ಕಬಿಟ್ಟೆ ಕಣಮ್ಮ. ಅಲ್ಲ ಮಗಳೇ, ನೀನು ಮನೆ ಕಂಡ್ರದ್ದು ಎಲ್ಲ ಹಾಳು ಬಿದ್ದೋಗ್ಲಿ. ಹಾಂ, ಇದ್ಯಾಕೆ ಅಲ್ಲಿ ಮೇಲ್ಗಡೆ ಮನೆ ಕಂಡ್ರ ಬದಲು ಇಲ್ಲಿ ಕೆಳಗಡೆ ಮನೆ ಕಂಡಿದ್ಯಲ್ಲ, ಅಂಥದ್ದು ಏನೇ ಆಯಿತು? ಅಮ್ಮ, ನನ್ನ ಮದುವೆ ಆದಾಗಿಂದನೂ ಕೆಳಗಡೆ ನೀ ಮನೆ ಕತ್ತಿರೋದು ಕಣಮ್ಮ. ನಾನಂತೂ ಮೇಲ್ಗಡೆ ಮನೆ ಕಳೋದೇ ಇಲ್ಲ. ಅವನಿಗೆ ಏನೋ ನಿನ್ನ ಮೇಲ್ಗಡೆ ಮನೆ ಕಬಿಡ, ಕೆಳಗಡೆನೇ ಬಿದ್ಕ ಅಂತ ಹೇಳ್ತಾನೆ ಕಣಮ್ಮ. ಮೇಲ್ಗಡೆ ಮನೆ ಕಳಕ್ಕೆ ಬಿಡೋಕ್ಕಿಲ್ಲ. ಬೆಳಗ್ಗೆ ಹೊತ್ನಾಗೂ ಯಾವಾಗನ ಮನೆ ಕಬೋದು ಫ್ರೀಯಾಗಿದ್ದಾಗ. ರಾತ್ರಿ ಹೊತ್ನಾಗ ಮಾತ್ರ ಅವ್ನ ಮನೆ ಕಂಡಾಗ ಮಾತ್ರ ಮನೆ ಕಳಕ್ಕಿಲ್ಲ, ಮನೆ ಕಬಾರ್ದು ಕಣಮ್ಮ. ಕೆಳಗಡೆ ನೀನಿಯ ಮನೆ ಕಬೇಕು. ನಾನು ಕೆಳಗಡೆನೇ ಮನೆ ಕಂಡ್ರೆ ನೀನಿಯ ನಂಗಿದು. ಇಲ್ಲಿ ಸುಳಿಗಿಲಿ ಏನೂ ಆಗಕ್ಕಿಲ್ಲ ಕಣಮ್ಮ. ಅದ್ಯಾವುದು ಯೋಸಿ ಅಂತ ಹಾಕ್ತಾರಲ್ಲ, ಆ ಯೋಸಿನಾಗೆ ಬಿಸಿ ಬಿಸಿನೂ ಇರ್ತದೆ, ತಣ್ಣಗೂ ಬರ್ತದೆ, ಒಂಥರ ಸಂದಾಕಿರ್ತದೆ ಕಣಮ್ಮ. ಬೆಡ್ಸಿಟ್ಟು ಬೇಕಿಲ್ಲ, ನೆಲ್ದಾಗ ನೆಮ್ಮದಿಯಾಗಿ ಮನೆ ಕಬಿಡ್ಬೋದು ನೋಡಮ್ಮ. ಲೇ ಮಗಳೇ, ಇದೇನ್ಲೇ, ಏನು ಅಂತ ಸಂಸಾರ ಮಾಡ್ತಾ ಇದೀಯ ನೀನು? ಏನು ಅಂತ ಸಂಸಾರ ಮಾಡ್ತಾ ಇದೀಯಾ? ಅಲ್ವೇ, ಈಗ ನನ್ನ ಗಂಡ ಪಕ್ಕಕ್ಕೆ ಸೇರಿಸ್ತಿಲ್ಲ ಮನೆ ಕಳಕ್ಕೆ, ಇಲ್ಲಿ ನೆಲ್ದಾಗ ಮನೆ ಕತ್ತಾ ಇವ್ನಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ನನ್ಗೆ ಹೇಳೋದಲ್ವೇನೆ ನೀನು? ಇದು ಯಾಕೆ ತಿಕ್ಲಿ ಥರ ಸುಮ್ಕೆ ಇದೆಯಲ್ವೇನೆ? ಅಮ್ಮ, ಅವತ್ತು ನೀನು ಅಚ್ಚು ವಿಚಾರದಾಗ ಕೇಳ್ದಲ್ಲ, ಅವಾಗ ಇಲ್ಲ ಕಣಮ್ಮ, ಅಚ್ಚು ಬೇರೆ ಕಡೆ ಮನೆ ಕೊಡೋನು, ನಾನು ಬೇರೆ ಕಡೆ ಮನೆ ಕತ್ತಾ ಇದ್ದೆ ಅಂತ ಹೇಳಿದಕ್ಕೆ ಅಪ್ಪ ಸದ್ಯ ಒಳ್ಳೆ ಹುಡುಗ ಬಿಡು ಅಂತ ಹೇಳ್ಬಿಟ್ಟು ನೀನೇ ಹೇಳ್ದಲ್ಲಮ್ಮ. ಅದು ಅವಾಗ. ಇವಾಗಲ್ವೇ, ಈಗ ನಿನ್ನ ಗಂಡ ಕಂಡ್ಲೆ ಅವನು ಅಂದರೆ ನಿಂದು ಅವನು ಸಂಸಾರ ಏನ್ಲೇ ಹಿಂಗೆ? ಮದುವೆ ಆದಾಗಿಂದನೂ ಹಿಂಗೇನೇನೆಯಾ? ಓ ಕಣಮ್ಮ, ಮದುವೆ ಆದಾಗಿಂದನೂ ಹಿಂಗೇನೇನೆಯಾ? ನಿನಗೇನು ಹೇಳೋಕೆ ಹೋಗಲಿಲ್ಲ ನಾನು, ಸುಮ್ಕೆ ಯಾಕೆ ಅಂತ ಹೇಳ್ಬಿಟ್ಟು. ಬಿಡಮ್ಮ, ಪರವಾಗಿಲ್ಲ, ನನಗೇನು ಇಲ್ಲಿ ಮನೆ ಕಂಡ್ರು ಏನು ಬೇಜಾರಿಲ್ಲ. ಸಂದಕ್ಕೆ ನೀ ಐತೆ, ಸಂದಕ್ಕೆ ಮನೆ ಕಾಣ್ತೀನಿ. ನೀನು ಏನು ತಲೆ ಕೆಡ್ಸ್ಕೊಳಕ್ಕೇನು ಹೋಗ್ಬೇಡ, ಸುಮ್ಕಿರು. ಕೆಳಗಡೆ ಮನೆ ಕಂಡ್ರೇನು, ಮೇಲ್ಗಡೆ ಮನೆ ಕಂಡ್ರೆ ಏನು, ಬೇಕಾದ್ರೆ ಇನ್ನೂ 4 ರೂಮ್ ಖಾಲಿ ಬಿದ್ದಾವೆ, ಅಲ್ಲಿ ಮನೆ ಕಂಡ್ರು ಏನು ತೊಂದರೆ ಇಲ್ಲ. ಬರ್ರಿ, ಕುಂತ್ಕೊ ಬರ್ರಿ, ಕಾಪಿ ಗಿಪ್ಪಿ ತಗೊಬಿಟ್ಟು ಬರ್ತೀನಿ, ಕುಂತ್ಕೊ ಬರ್ರಿ. ಲೇ ರಚ್ಚು, ನಿನ್ಗೇನ ಒಸಿ ನಾನು ಅರ್ಥ ಆಗಕ್ಕಿಲ್ವೇನೆ? ತಲೆನಾಗ ಏನು ತುಂಬ್ಕೊಂಡಿದ್ಯಾ? ಸಗಣಿ ಈಗ ನೀ ತುಂಬ್ಕೊಂಡಿದ್ಯಾ ಏನು? ಇದು ಯಾಕ್ಲೇ ಹಿಂಗೆ ಯಾರನ್ನ ಸಂಸಾರ ಮಾಡ್ತಾರೆ? ನೀ ಗಂಡ ಹೆಂಡತಿ ಅಂದಮೇಲೆ ಹೆಂಗೆ ಹೊಂದ್ಕೊಂಡಿರ್ಬೇಕಲ್ವೇನೆ? ಏ ಮಾವ ಮಾತಾಡೋಕ್ಕಿಲ್ಲ ಕಣಕ್ಕೋ, ಮಾತಾಡೋಕೆ ಹೋದ್ರೆ ನೀ ಸುಮ್ಮನೆ ಎದ್ದೋಗು ಅಂತ ಹೇಳ್ಬಿಟ್ಟು ಬೈತಾನೆ. ಬಿಡು ಅಂತ ನಾನು ಸುಮ್ಮನೆ ಆಯ್ತೀನಿ, ಅದಕ್ಕೆ ನೀನಿಯ. ಸರಿ ಇರ್ರಿ, ಕಾಪಿ ಇಕ್ಕಬಿಟ್ಟು ಬರ್ತೀನಿ. ಲೇ ಸಾರಾಜಿ, ನಾನು ಹೇಳಿಲ್ವಾ ನಿನಗೆ? ಹೇಳಿಲ್ವಾ ಏನೋ ಮಿಸ್ ಹೊಡಿತೈತೆ, ಏನೋ ಮಿಸ್ ಹೊಡಿತೈತೆ ಅಂತ ಹೇಳ್ಬಿಟ್ಟು? ನೋಡ್ದ ಇವತ್ತು ನಿನ್ನ ಮಗಳು ಜೀವನವ ಅಂದರೆ ಇವರಿಬ್ಬರು ಸರಿಯಾಗಿ ಸಂಸಾರ ನೀನಿಯ ಮಾಡ್ತಿಲ್ಲ. ಅಲ್ಲಿ ನೋಡಿ ಕೆಳಗಡೆ ಮನೆ ಕಂಡ್ರದ್ ನಿನ್ನ ಮಗಳು, ಈ ಸುಖಕ್ಕೆ ಮದುವೆ ಮಾಡಿಕೊಟ್ಟೇನೆ ನೀನು. ದೇವರಣೆನ ನೋಡಿಯ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಕಣ್ಲೆ, ಹಿಂಗೆ ಮಾಡ್ತಾನೆ ಅಂತ ಮಾತ್ರ ಗೊತ್ತಿರಲಿಲ್ಲ. ಅಲ್ಲ, ಎಂಥ ಕೆಲಸ ಮಾಡ್ತಾವನೆ ನನ್ನ ಮಗಳನ್ನ. ಕೆಳಗಡೆ ಮಲಗಿಸ್ಬಿಟ್ಟು ಮ್ಯಾಲೆ ಮನೆ ಕತ್ತಾವನಲ್ಲ. ಲೆಕ್ಕ ಹಾಕಳೆ, ಹೊಟ್ಟೆ ಎಲ್ಲ ಉರಿತಾಯ್ತು ನನಗಂತೂ. ಅಲ್ಲ, ಈ ಸಂಪತ್ತಿಗೆ ನಾನು ಯಾಕೆ ಮದುವೆ ಮಾಡಿಕೊಟ್ಟೆ ಅಂತ ಅನ್ನಿಸ್ತೈತೆ. ನನ್ನ ಮಗಳು ಇಲ್ಲಿ ಕೆಲಸದ ಹಾಳಾಗೋಗ್ಬಿಟ್ಟವಳೆ ಕಣ್ಲೆ, ಕೆಲಸದ ಹಾಳಾಗೋಗ್ಬಿಟ್ಟವಳೆ. ತಿಯೊಪ್ಪು ಕೆಲಸ ಮಾಡಿಬಿಟ್ಟೆ ಕಣ್ಪದ್ದಿ. ಸುಮ್ಮನೆ ಅಚ್ಚುಗೆ ಏನಿಯ ಕೊಟ್ಟು ಮದುವೆ ಮಾಡಿದ್ರು ಸಂದಕ್ಕೆ ಇರೋರೋ ಏನೋ. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಇನ್ನೇನು ಮಾಡ್ತೀಯ ಹೇಳು? ಹೋಗ್ಲಿ, ಮದುವೆನ ಗ್ರ್ಯಾಂಡಾಗಿ ಮಾಡಿದ್ರ? ಅದು ಇಲ್ಲ. ಹೋಳಿಗೆ ಏನೋ ಮಗಳು ಹೋಳಿಗೆನ ಸಂದಕವ್ರ? ಅದು ಇಲ್ಲ. ನೋಡಿ, ಇಂಥ ಜೀವನ ಏನಕ್ಕೆ ಬೇಕು ನಿನಗೆ? ಅಲ್ಲಿ ನೆಮ್ಮದಿ ಇಲ್ಲ, ಇವಳಿಗೆ ಇಲ್ಲಿ ನೆಮ್ಮದಿ ಇಲ್ಲ. ಇಂಥ ಜೀವನ ಬೇಕೇನೆ? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಳಿಯಂದ್ರು ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ಮೊದಲು ಕಂಡುಹಿಡಿಬೇಕೆ. ಒಳಿಯಂದ್ರಿಗೆ ಏನಾರ ಸಮಸ್ಯೆ ಐತಾ ಅಂತ ತಿಳ್ಕೋಬೇಕು. ಆಮೇಕಿಂದ ಒಂದು ದಾರಿ ಹುಡ್ಕಿದ್ರೆ ಆಯಿತು. ಅದೇನು ಸಮಸ್ಯೆ ಇರ್ತದೆ ಅದೇನು ಸಮಸ್ಯೆ ಇರ್ತದೆ? ಈ ಗಂಡಸ್ರು ಬುದ್ಧಿಯ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅದೇನು ಏನು ಕಥೆಯೋ ಒಂದು ಅರ್ಥ ಆಗಕ್ಕಿಲ್ಲ ಅವ್ರಂತೂ. ನೋಡೋಣ ಬಿಡು, ವಿಚಾರ ಮಾಡೋಣ. ಊರಿಗೆ ಹೋಗೋಣ ಅಂತ ಅನ್ನಿಸ್ತಿತ್ತು ನನಗಿವತ್ತು. ಏನು ಮಾಡೋದು? ಲೇ ಪದ್ದಿ, ನಿನ್ನ ಕೈ ಮುಗಿತೀನಿ, ಏನು ಎತ್ತ ಅಂತ ಒಂಚೂರು ವಿಚಾರ ಮಾಡೇ. ನೋಡ್ತೀನಿ ಬಿಡು.